ಜನ ಮತ್ತು ಅವರ ಬಿಹೇವಿಯರ್ ಪ್ಯಾಟರ್ನ್ಸ್ ಅಂತ ಒಂದು ಟರ್ಮ್ ಇದೆ. ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಅಕಾರ್ಡಿಂಗ್ ಟು ಸೈಕಾಲಜಿ ಫ್ರಮ್ ಅ ಸೈಕಾಲಜಿಸ್ಟ್. ನೀವು ಒಂದಷ್ಟು ಬಿಹೇವಿಯರ್ನ ಮತ್ತು ಆ್ಯಟಿಟ್ಯೂಡ್ನ ಒಬ್ಸರ್ವ್ ಮಾಡ್ತಿರ್ತೀರ ನಿಮ್ಮ ಸುತ್ತ ಇರುವಂಥ ಜನರಲ್ಲಿ. ನೀವು ಅಂದ್ಕೊಳ್ತಿರ್ತೀರ ಇವರಲ್ಲಿ ಬದಲಾವಣೆ ಆಗಬಹುದು, ಅಥವಾ ಆ ಟೈಮ್ಗೆ ಅವ್ರು ಹಂಗೆ ವರ್ತಿಸಿರ್ಬಹುದು. ಅವ್ರಿಗೆ ಆ ಟೈಮ್ನಲ್ಲಿ ಕೋಪ ಬಂದಿದೆ ಅದಕ್ಕೆ ಹಾಗಾಡಿದ್ರು, ಕೋಪ ಬಂದಿದೆ ಕೂಗಾಡಿದ್ರು ಅಂತ ನೀವು ಅಂದ್ಕೊಳ್ತಿರ್ತೀರ. ಯಾವಾಗ ಅಲ್ಲಿ ಪ್ರೀತಿ ಇರುತ್ತೆ, ಯಾವಾಗ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇರುತ್ತೆ, ನಿಮ್ಮ ಅನಾಲಿಸಿಸ್ ಚೇಂಜ್ ಆಗುತ್ತೆ. ಆದರೆ ಜನ ಯಾವತ್ತೂ ಅವರ ಪ್ಯಾಟರ್ನ್ ಬಿಡೋದೇ ಇಲ್ಲ, ಅವರ ಗುಣಗಳನ್ನ ಬಿಡೋದಿಲ್ಲ. ಅಂದರೆ ಹುಟ್ಟು ಸ್ವಭಾವ ಅಂತ ಹೇಳ್ತೀವಿ. ಈಗ ಒಬ್ಬ ವ್ಯಕ್ತಿಗೆ ಕದಿಬೇಕು ಅನಿಸಿದರೆ ಕದ್ದೇ ಕದೀತಾನೆ. ಏನು ಮಾಡಿದ್ರೂ ನೀವು ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಸುಳ್ಳು ಹೇಳಬೇಕು ಅನಿಸಿದ್ರೆ ಸುಳ್ಳು ಹೇಳ್ತಾನೆ. ಅದನ್ನು ನೀವು ಏನು ಮಾಡಿದ್ರೂ ನಿಲ್ಸೋಕ್ಕಾಗೋದಿಲ್ಲ. ನಿಮ್ಮ ಹತ್ರ ಮ್ಯಾನ್ಯುಪ್ಯುಲೇಷನ್ ಮಾಡಬೇಕು ಅನ್ನೋದು ಗುಣ ಇದೆ ಅಂದರೆ ಅದು ಕೂಡ ಬದಲಾಗೋದಿಲ್ಲ. ಈಗ ಒಬ್ಬರು ನಿಮ್ಮನ್ನ ಪರ್ಪಸ್ಲಿ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದು, ಬೇಜಾರು ಮಾಡೋದು, ನೋವು ಮಾಡೋದು, ನೀವು ಖುಷಿಯಾಗಿದ್ದಾಗ ಅದನ್ನು ಎಂಜಾಯ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಅವರ ವ್ಯಕ್ತಿತ್ವ ಹಾಗಿದೆ ಅಂತ. ದ್ಯಾಟ್ ಈಸ್ ದಿಯರ್ ಪ್ಯಾಟರ್ನ್. ಸೊ ನೀವು ಓವರ್ ಅನಾಲಿಸಿಸ್ ಮಾಡ್ಬೋದು, ಅಥವಾ ನೀವು ಅನ್ಕೋಬೋದು ನಾನು ನೋಡ್ತಾ ಇರೋ ದೃಷ್ಟಿಕೋನ ತಪ್ಪಿದೆ ಅಂತ. ಮತ್ತು ಇವರು ಬೇರೆಯವ್ರ ಹತ್ರ ಹೇಗಿರ್ತಾರೆ, ಬೇರೆಯವರ ಜೊತೆ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ, ಅವರ ಸುತ್ತ ಇರುವಂಥ ಜನ ಯಾರಾಗಿರ್ಬೋದು, ಕೆಲಸದಲ್ಲಿ ಹೇಗಿದ್ದಾರೆ ಹಾಗೂ ಮನೇಲಿ ಹೇಗಿದ್ದಾರೆ, ಸೊ ಅದು ಇಟ್ ವಿಲ್ ಬಿ ದ ಸೇಮ್. ಈಗ ಒಬ್ಬರನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಒಬ್ಬರು ವ್ಯಕ್ತಿ ಅಂದಾಗ, ಹಾಗೂ ಅವ್ರ ಕೆಲಸ ಗೆಲ್ಲಬೇಕು ಅಂತ ಇದ್ದಾಗ ಬೇರೆ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ನಿಮ್ಮ ಹತ್ರ ಚೆನ್ನಾಗಿದ್ದಾರೆ, ಇವಾಗ ನಿಮ್ಮ ಹತ್ರ ಏನೋ ಕೆಲಸ ಆಗಬೇಕು ಅದಕ್ಕೆ ಚೆನ್ನಾಗಿದ್ದಾರೆ, ಅದೇ ಇನ್ನೊಬ್ಬರ ಹತ್ರ ಬೇರೆ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂದಾಗ ಅವರು ಅವಕಾಶವಾದಿ ಅಂತ ಅರ್ಥ. ಓಕೆ, ಸೊ ಆಲ್ವೇಸ್ ನೀವು ಎಷ್ಟು ಅಬ್ಸರ್ವ್ ಮಾಡ್ತೀರಾ ಆ ಒಂದು ಬಿಹೇವಿಯರ್ ರಿಪೀಟೆಡ್ ಆಗ್ತಾ ಇದೆ ಅಂದಾಗ ದ್ಯಾಟ್ ಈಸ್ ಅ ವೆರಿ ವೆರಿ ಬಿಗ್ ಸೈನ್ ಆಫ್ ದಿಯರ್ ಬಿಹೇವಿಯರ್ ಪ್ಯಾಟರ್ನ್. ಅದನ್ನ ನೀವು ಯಾವತ್ತೂ ಮರಿಬೇಡಿ. ಮತ್ತು ಸೆಕೆಂಡ್ ಚಾನ್ಸಸ್ ಕೊಡ್ತೀವಿ, ಒಬ್ಬರಿಗೆ ಕ್ಷಮಿಸ್ತೀವಿ, ಓಕೆ ಅವ್ರು ಬದಲಾಗ್ತಾರೆ, ಅವ್ರು ಅರ್ಥ ಆಗ್ತಾ ಇದೆ ಅವ್ರಿಗೆ ಅಂತ ನೀವು ಬದಲಾಯಿಸೋಕ್ಕೂ ಟ್ರೈ ಮಾಡಬಹುದು. ಆದರೂ ಕೂಡ ನೀವು ಚಾನ್ಸಸ್ ಕೊಟ್ಟೂ ಕೂಡ ಅವರು ಬದಲಾಗ್ತಾ ಇಲ್ಲ, ಅವರು ಅದೇ ರೀತಿಯಾಗಿ ನಾಟಕ ಆಡ್ತಾರೆ ಮತ್ತು ಅದೇ ರೀತಿಯಾಗಿ ವರ್ತಿಸ್ತಾರೆ ಅಂದಾಗ ಅಲ್ಲೂ ಕೂಡ ಅವ್ರು ನಿಮ್ಮನ್ನ ಫೂಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾವತ್ತೂ ನಿಮ್ಮ ಟೈಮ್ನ ಒಬ್ರಿಗೆ ಕೊಡ್ತಾ ಇದ್ದೀರಾ ಅಂದರೆ ಅವರು ಅರ್ಹರ ಅಂತ ಚೆಕ್ ಮಾಡಿ. ಹಾಗೂ ಆ್ಯಸ್ ಐ ಟೋಲ್ಡ್, ಪ್ಯಾಟರ್ನ್ಸ್ನ ಒಬ್ಸರ್ವ್ ಮಾಡ್ತಾ ಇರಿ ಜನರಲ್ಲಿ. ಅದು ರಿಪೀಟೆಡ್ ಆಗಿದೆ ಅಂದಾಗ ಇಟ್ ವಿಲ್ ನೆವರ್ ಎವರ್ ಚೇಂಜ್ ಅಂತ ಅರ್ಥ. ದ್ಯಾಟ್ಸ್ ಹೌ ಇಟ್ ಈಸ್. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.